ಓಕೆ ಓಕೆ, ಇದು ಹೊಸದು ಆದ್ರೆ ಒಂದ್ ನಿಮಿಷ, PHC ಗಳಲ್ಲಿ ಇರೋರಿಗೆ ಸರಿಯಾಗಿದೆ, ಸಮಂಜಸವಾಗಿದೆ. ಇನ್ನೂ ಹೆಚ್ಚು ಕೊಡಬೇಕಾದ ಅಗತ್ಯ ಇದೆ. ವೈದ್ಯರಿಗೆ ಪರಿಶೀಲನೆ ಮಾಡಿ ಕೂಡ ವೇತನ ಹೆಚ್ಚು ಮಾಡುವಂತ ಅವಶ್ಯಕತೆ ನಮ್ಮ ರಾಜ್ಯದಲ್ಲಿದೆ. ಪರಿಶೀಲನೆ ಮಾಡಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ನಾನು ಮಾತನಾಡ್ತೇನೆ. ಓಕೆ, ಮಾತಾಡಿ. ಮಂಜುನಾಥ್ ಏನೋ ತಡ್ರಿ, ಮಂಜುನಾಥ್ ಒಂದ್ ನಿಮಿಷ. ನಾನು ಕೂಡ್ರಿಸಿದ್ದೆ, ತಡ್ರಿ. ಯುಟಿ ಖಾದರ್ ಒಂದ್ ನಿಮಿಷ, ಮಂಜುನಾಥ್ ಕೂಡ್ರಿಸಿದ್ದೆ, ಮಂಜುನಾಥ್ ಕೂಡ್ರಿಸಿದ್ದೆ, ತಡ್ರಿ, ಆಮೇಲೆ ಕೊಡ್ತೀನಿ, ತಡ್ರಿ. ನೀವು ಡಾಕ್ಟರ್ಗಳ ವಿಚಾರದಲ್ಲಿ ಪರಿಷ್ಕರಣೆ ಆಗ್ಬೇಕಾದ್ರೆ ಬಹಳ ಮುಖ್ಯ ಆಯ್ತು. ಪರಿಷ್ಕರಣೆ ನನ್ನ ರಿಕ್ವೆಸ್ಟ್ ಇದು, ವರ್ಷದಲ್ಲಿ 4ನೇ ಸಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹುಣಸೂರು ಹಾಸ್ಪಿಟ್ಲನ್ನ ಯಾವ ಸ್ಥಿತಿ ಇದ್ರಿ? ನೀವೇ ಹೇಳಿದ್ರಿ ಚುನಾವಣೆ ಮುಂಚೆ ಏನಾರ ಮಾಡಿಸ್ತೀರಾ ಅಂತ, ಅದಕ್ಕೊಂದು ಉತ್ತರ ಕೊಟ್ಬಿಟ್ರೆ ಇಲ್ಲಿ ಉತ್ತರ ತರಿಸ್ಕೊಂಡಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಗೊತ್ತಿದೆ ತಡ್ರಿ, ಇವರು ಆರೋಗ್ಯ ಸಚಿವರಾಗಿದ್ರು, ತಡ್ರಿ, ಇವ್ರೇನೋ ಹೇಳ್ತಾರೆ. ಆಯ್ತು, ನಿಮ್ದಾಯ್ತು. ಬೇರೆ ಪ್ರಶ್ನೆ. ಸಭಾಧ್ಯಕ್ಷರೇ, ವೈದ್ಯರ ಸಂಬಂಧಪಟ್ಟಾಗೆ ಚರ್ಚೆ ಆಯ್ತು. ಅವರ ಸೇವೆ ನಮ್ಮ ಸಮಾಜಕ್ಕೆ ಅತಿ ಅಗತ್ಯ. MLA ಕೆಲಸ ಯಾರು ಮಾಡ್ಬೋದು, ವೈದ್ಯರ ಕೆಲಸ ವೈದ್ಯರೇ ಮಾಡ್ಬೇಕು, ಯಾರು ಕೂಡ ಮಾಡ್ಲಿಕ್ಕೆ ಹೋಗಿ ಆಗುದಿಲ್ಲ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ ಸಭಾಧ್ಯಕ್ಷರೇ, ಹಿಂದೆ ಫಸ್ಟ್ 25 ಇತ್ತು. ನಮ್ಮ ಲಾಸ್ಟ್ ಟೈಮ್ 2013 ನಮ್ಮ ಸರ್ಕಾರ ಬಂದಾಗ ಮಿನಿಮಮ್ MBBS ಡಾಕ್ಟರ್ಗೆ ನಾವು 60,000 ಮಾಡಿದ್ದೆವು. PG ಅವರಿಗೆ ಸುಮಾರು 1 ಲಕ್ಷ, ಅದು ಮಿನಿಮಮ್. ಅದು ಬಹುಶಃ ಹಂತವಾಗಿ ಅವ್ರಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. MBBS ಡಾಕ್ಟರ್ ಯಾರು ಸರ್ಕಾರಿ ಕಾಲೇಜ್ ಇದಕ್ಕೆ ಸೇರ್ತಾರೆ, ಅವರು 7-8 ವರ್ಷ ಸರ್ವಿಸ್ ಮಾಡಿದ್ರೆ ಉಚಿತವಾಗಿ MD ಸೀಟು ಕೂಡ ಅವರಿಗೆ ಕೊಡ್ತೇವೆ. ಆ ಉಚಿತ MD ಸೀಟ್ ಅಂತ ತಕೊಂಡು ನಾವು ಅವರಿಗೆ, ಆಯ್ತಪ್ಪ ನೀವು ಮಾತಾಡಿ ಮುಗಿಸ್ತಾರೆ, ಮತ್ತೆ ಮಾತಾಡ್ದಾಗ್ತಾರೆ ನಿಮ್ದು. ಮತ್ತೆ ಅವ್ರಿಗೆ ಸವಲತ್ತು ಇಲ್ಲ ಅಂತಲ್ಲ, ಸವಲತ್ತು ಎಲ್ಲವೂ ಕೂಡ ಸುಮ್ಮನೆ ನಾವು ಕೂತ್ಕೊಂಡು ಏನು ಗೊತ್ತಿಲ್ಲ, ಸವಲತ್ತಿಲ್ಲ, ಮತ್ತೆ ಬರುವವರು ಕೂಡ ಬರುವುದಿಲ್ಲ ನಮ್ಮ ಗವರ್ಮೆಂಟ್ ಸರ್ವೆಂಟ್ ಕೆಲಸಕ್ಕೆ. ಎರಡನೇ ದಿನ ಒಂದು ಕೆಲಸಕ್ಕೆ ಯಾಕೆ ಗವರ್ಮೆಂಟ್ ಸರ್ವಿಸ್ಗೆ ಯಾಕೆ ಕಡಿಮೆ, ಅದು ಸಂಬಳ ಮಾತ್ರ ಅಲ್ಲ, ಡಾಕ್ಟರ್ಗಳಿಗೆ ವೇತನ ಮಾತ್ರ ಮುಖ್ಯ ಅಲ್ಲ, ಅವ್ರಿಗೆ ಗೌರವ ಕೂಡ ಮುಖ್ಯ. ಅವರು ಕೆಲವೊಂದು ಕಡೆ ಅವರನ್ನ ಜನಸಾಮಾನ್ಯರು, ಜನಪ್ರತಿನಿಧಿಗಳು, ಸ್ಥಳೀಯ ಲೋಕಲ್ ಜನಪ್ರತಿನಿಧಿಗಳು ಅವ್ರು ಹೋಗಿ ಅವ್ರಿಗೆ ಬೈಯುವುದು, ಏಕವಚನದಲ್ಲಿ ಬೈಯುವುದು, ಅವ್ರ ತಂದೆಗೆ ಬೈಯುವುದು, ತಾಯಿಗೆ ಬೈಯುವುದು, ಅರೆ ಯಾರು ನಿಲ್ತಾರೆ ಈ ಸರ್ವಿಸ್ ಅಲ್ಲೆಲ್ಲ? ಅವ್ರು ಡಾಕ್ಟರ್ ಅಂತ ಅವರು. ಸೊ ಅವರಿಗೆ ಗೌರವ ಕೂಡ ಕೊಡುವಂತ ಕೆಲಸ ಸಮಾಜದಲ್ಲಿ MLA ನಾವು ಎಲ್ಲವನ್ನು ಒಪ್ಕೊಂಡಿಲ್ವಾ? ಅಲ್ಲ ಸ್ವಲ್ಪ ನಾವೆಲ್ಲ ನೋಡಿ, ಅವರೊಂದು ಗ್ರಾಮೀಣ ಮಟ್ಟದ ಕೆಲಸ ಮಾಡೋದು ರಕ್ಷಣೆ ಬೇಕು. ಏನಿದೆ, ನಾನು ಕೂಡ ನೋಡಿ ಬಹಳಷ್ಟು ರಕ್ಷಣೆ ಕಾಯ್ದೆ ತಂದಿದ್ದಾರೆ, ವಿಚಾರ ಪ್ರೊಟೆಕ್ಷನ್ ಎಲ್ಲಕ್ಕಿಂತಲೂ ಜಾಸ್ತಿ ಪ್ರೊಟೆಕ್ಷನ್ ಆಕ್ಟ್ ಇದೆ ಅಲ್ಲಿ. ನಮ್ಗೆ ಒಂದು ಸರ್ವಿಸ್ ಬೇಕಾದಾಗ ಜನಸಾಮಾನ್ಯ ಅರ್ಥ ಮಾಡಿಕೊಂಡು ನಾವು ಯಾಕೆ ಒಂದು ಗ್ರಾಮೀಣ ಮಟ್ಟದಲ್ಲಿ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗುದಿಲ್ಲ. ಎಲ್ಲದಕ್ಕೂ ಪ್ರೊಟೆಕ್ಷನ್. ಈ ದೇಶದಲ್ಲಿ ಯಾವುದಕ್ಕೆ ಕಾನೂನು ಇಲ್ಲ. ಆಂಟಿ ಪಾವರ್ಟಿ ಕಾನೂನು ಇದೆ, ಆಂಟಿ ಕಮ್ಯುನಲ್ ಕಾನೂನು ಇದೆ, ಆಂಟಿ ಟೆರರಿಸ್ಟ್ ಕಾನೂನು ಇದೆ, ಆಂಟಿ ಕಾನೂನು. ಈ ದೇಶದ ಕಾನೂನು ಯಾವ ದೇಶದಲ್ಲಿ ಕೂಡ ಅನುಷ್ಠಾನ ಮಾತ್ರ ಆಗುದಿಲ್ಲ. ಒಂದೇ ಸಭಾಧ್ಯಕ್ಷ, ಒಂದ್ ಸೆಕೆಂಡ್ ಅಲ್ಲ, ಒಂದ್ ಸಭಾಧ್ಯಕ್ಷ, ಡಾಕ್ಟರ್ಗಳಿಗೆ ಇನ್ನೊಂದು ಫೆಸಿಲಿಟಿ ಏನಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಅವ್ರು ಇಲ್ಲ ಫೆಸಿಲಿಟಿ ಇದೆ, ಅವರು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಮಾತ್ರ ಡ್ಯೂಟಿ. ಅದರ ನಂತರ ಅವ್ರಿಗೆ ಪ್ರೈವೇಟ್ ಪ್ರಾಕ್ಟೀಸ್ ಅವರು ಮಾಡ್ತಾರೆ. ಸೊ ಏನಿಲ್ಲ, ಸವಲತ್ತು ಇಲ್ಲ ಅಂತೆಲ್ಲ ಬೇಡ, ಬೇಕಾದಷ್ಟಿದೆ, ಇನ್ನು ಕೂಡ ಕೊಡ್ಬೇಕಾಗ್ತದೆ. ಓಕೆ, ಆಯ್ತು. ಕೆ ಮಹಾದೇವ್ ಇಲ್ಲ, ತನ್ವೀರ್ ಸೇಠ್ ಇಲ್ಲ, ಕೃಷ್ಣಾರೆಡ್ಡಿ ಇಲ್ಲ. ನಾನು ಯಾಕೆ ಬಿಟ್ಕೊಂಡು ಕೂತಿದ್ದೆ ಅಂತ ಗೊತ್ತಾಯ್ತಲ್ಲ. ಅನ್ನದಾನಿ ಇದೀರಿ. ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1142 ಸುನೀಲ್ ಕುಮಾರ್. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾನು 2018ರಲ್ಲಿ ಸರ್ಕಾರ ಬಂದ ಅಂದಿನಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷನೂ ಕೂಡ ಕೇಳ್ತಾ ಇದ್ದೀನಿ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಬಹಳ ವಿಶ್ವ ಪ್ರಸಿದ್ಧವಾದಂಥ ಪ್ರವಾಸಿ ತಾಣ ಮತ್ತು ಫಾಲ್ಸ್ಗಳಿವು. ಇಲ್ಲಿಗೆ ಒಂದು ರೋಪ್ ವೇ ಮಾಡಿಕೊಡಿ ಅಂತೇಳಿ ನಾನು ಹಲವಾರು ಬಾರಿ ಮನವಿ ಮಾಡಿದ್ದೇನೆ. ಸರ್ಕಾರ ಕೇಳಿದಾಗ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಕೊಟ್ಟಿದ್ದೇವೆ. ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೋಪ್ ವೇಯನ್ನು ನಿರ್ಮಾಣ ಮಾಡಿಕೊಡ್ಬೇಕು ಗಗನಚುಕ್ಕಿಗೆ ಅಂತೇಳಿ. ಈ ಜಲಪಾತ ಹೇಗೆ ಅಂದ್ರೆ, ಕಾವೇರಿ ನದಿ ಕವಲೊಡೆದು ಆ ಫಾಲ್ಸ್ ಇದೆಯಲ್ಲ ಜಲಪಾತ, ಆ ಜಾಗದಲ್ಲಿ 2
ಭಾಗವಾಗಿ ನೀರು ಧುಮುಕುತ್ತಲ್ಲಿ ಆ ಜಲಪಾತದಲ್ಲಿ, ಅದಂತೂ ವಿಶೇಷತೆ. ಈ ಜೋಗ ಜಲಪಾತವನ್ನ ಬಿಟ್ರೆ ಇಡೀ ದೇಶದಲ್ಲಿ ಗಗನಚುಕ್ಕಿ ಜಲಪಾತ ಎರಡನೇದು. ಭರಚುಕ್ಕಿ ಜಲಪಾತ ಅಮೆರಿಕದ ನಯಾಗರ ಫಾಲ್ಸ್ ರೀತಿ ಎರಡನೇ ನಯಾಗರ ಫಾಲ್ಸ್ ಅಂತ ಹೇಳ್ತೀವಿ, ಅದು ಅನೂರು ಕ್ಷೇತ್ರಕ್ಕೆ ಬರುತ್ತೆ, ಚಾಮರಾಜನಗರ ಜಿಲ್ಲೆ. ಇವೆರಡು ಕೂಡ ಸಂಪರ್ಕ ಕಲ್ಪಿಸಕ್ಕೆ ಒಂದು ರೋಪ್ ವೇ ಮಾಡ್ಕೊಡಿ ಅಂತೇಳಿ ಬಹಳ ದಿನಗಳಿಂದ ನಾನು ಮನವಿ ಮಾಡ್ಕೊತಾ ಇದ್ದೇನೆ. PWD ಇಲಾಖೆಯಿಂದ 50 ಕೋಟಿಗೆ ಎಸ್ಟಿಮೇಟ್ ಕೂಡ ಆಗಿದೆ. ಇವತ್ತು ಹಣ ಬರೋದ್ ನೋಡ್ಬೇಕು ಸರ್ಕಾರ, ಯಾವ್ದ್ರೆಲ್ಲ ಹಣ ಬರುತ್ತೆ, ಲಾಭ ಬರುತ್ತೆ, ಸರ್ಕಾರಕ್ಕೆ ಆದಾಯ ಇದೆ ಅಂತೇಳಿ. ಅಂತ ಒಂದು ಅತ್ಯದ್ಭುತವಾದಂತ ಪ್ರವಾಸಿ ತಾಣವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ನಾವು ಹಲವಾರು ಮನವಿ ಕೊಟ್ಟರು ಕೂಡ ಇವರು ಇತ್ತ ಕಡೆ ಕಿಂಚಿತ್ತು ಕೂಡ ಗಮನ ಹರಿಸ್ತಾ ಇದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಸರ್ಕಾರಕ್ಕೆ? ಎಲ್ಲಿಂದ ಬರಬೇಕು? ಬರ್ತಕ್ಕಂತ ಜಾಗಗಳನ್ನ ಹುಡುಕಬೇಕು ಸರ್ಕಾರ, ಎಲ್ಲೆಲ್ಲಿ ಹಣ ಬರುತ್ತೆ ಅಂತೇಳಿ. ಅದನ್ನ ಮಾಡದ ತುಂಬಾ ಕಷ್ಟ ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಹೇಳಿಕ್ ಬಯಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಗಗನಚುಕ್ಕಿ ಮತ್ತು ಭರಚುಕ್ಕಿಯ ಜಲಪಾತಕ್ಕೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಅಭಿವೃದ್ಧಿಯನ್ನ ಪಡಿಸಲಿಕ್ಕೆ ರೋಪ್ ವೇ ಅಗತ್ಯ ಇದೆ ಎನ್ನುವಂಥದ್ದನ್ನ ಸದನದ ಗಮನಕ್ಕೆ ತಂದಿದ್ದಾರೆ. ಅವರೇ ಹೇಳಿದಂತೆ ಇದಕ್ಕೆ 50 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಎನ್ನುವಂಥದ್ದನ್ನ ಅವರೇ ಎಸ್ಟಿಮೇಟ್ ಅನ್ನ ಮಾಡಿ ಗಮನಕ್ಕೆ ತಂದಿದ್ದಾರೆ. ನಿಮಗೆ ಗೊತ್ತಿದೆ, ಅನುದಾನದ ಲಭ್ಯತೆಗಳು ಆಧಾರದ ಮೇಲೆ ಅದನ್ನ ಕೈಗೆತ್ತಿಕೊಳ್ಬೇಕು ಅಂತೇಳಿ ಈಗಾಗಲೇ ಇಲಾಖೆಯಿಂದ ಯೋಚನೆ ಮಾಡಿದೆ. ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು, ತನ್ಮೂಲಕ ಆದಾಯಗಳು ಜಾಸ್ತಿ ಮಾಡ್ಕೊಳ್ಬೇಕು ಅನ್ನುವಂತ ನಿಮ್ಮ ಕಳಕಳಿ ಏನಿದೆ, ಖಂಡಿತ ಅದನ್ನ ನಾನು ಒಪ್ತೇನೆ. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ. ಮಹೇಶ್ ಅಣ್ಣ, ಒಂದ್ ನಿಮಿಷ ಅರ್ಜೆಂಟ್ ಮಾಡ್ಬಿಟ್ರೆ ಹೆಂಗ್ ನೀವು ಮಾಡುತ್ತೆ. ಆದ್ರೆ ಈ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂತೆ ಅನುದಾನದ ಲಭ್ಯತೆಗಳು ನಮ್ಮ ಹತ್ರ ಇಲ್ಲ. ಈ ವರ್ಷದಲ್ಲಿ ಅನುದಾನದಲ್ಲಿ ಎಲ್ಲಾರೆ ನೋಡ್ಕೊಂಡು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ. ಅಧ್ಯಕ್ಷ, ಹಿಂದೆ ನನ್ನನ್ನ ಟೂರಿಸಂ ಮಿನಿಸ್ಟರ್ ಮಾಡಿದಂತ ಸಂದರ್ಭದಲ್ಲಿ ಸೆಕ್ರೆಟರಿ ಅವರು ಕೂಡ ಇಲ್ಲೇ ಇದ್ದಾರೆ. ಕೇಬಲ್ ಕಾರ್ನ ಮಾಡಬೇಕು ಅಂತೇಳಿ ನಾವು ಪ್ರಪೋಸಲ್ ಇಟ್ಟು ಅದಕ್ಕೆ ಹಣವನ್ನು ಕೂಡ ಮೀಸಲಿಟ್ಟಿರೋ ಅಂತ ಕೆಲಸನ ಮಾಡಿದೀವಿ. ದಯಮಾಡಿ ಅದನ್ನ ಗಮನ ಹರಿಸಿ. ಮಾನ್ಯ ಅಧ್ಯಕ್ಷ, ಆಮೇಲೆ ಹೇಳಿ ಸರ್, ಆಮೇಲೆ ಹೇಳಿ ಉತ್ತರ ಹೇಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಹೇಳಿ ಏನು ಇದು ಬೆಂಗಳೂರಿಗೆ ಕೇವಲ 120 ಕಿಲೋಮೀಟರ್ ಇರ್ತಕ್ಕಂಥದ್ದು. ಒಂದ್ ಕಡೆ ನಂದಿ ಬೆಟ್ಟ, ಈ ಕಡೆ ಪ್ರವಾಸೋದ್ಯಮ, ಈ ಕಡೆ ಸಿದ್ಧಗಂಗೆ ಶಿವಗಂಗೆ ಇದೆ. ಅದು ಬಿಟ್ರೆ ಹತ್ತಿರದಲ್ಲಿರ್ತಕ್ಕಂಥದ್ದು ನಮ್ಮ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು. ಹೇಳಿ ಕೇಳಿ ಮಳವಳ್ಳಿ ತಾಲೂಕು ಪುರಾಣ ಪ್ರಸಿದ್ಧವಾದಂತ ದೊಡ್ಡ ಮುತ್ತತ್ತಿ. ಅಂದ್ರೆ ಸೀತಾ ರಾಮ ಕಾಡಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅವಳ ಮೂಗುತ್ತಿ ಬಿದ್ದೋಗ್ಬಿಡುತ್ತೆ ಕಾವೇರಿ ನದಿಗೆ. ಅಲ್ಲಿ ಆಂಜನೇಯ ಅವನ ಬಾಲದಿಂದ ಅದನ್ನ ನೀರನ್ನ ಕಡಿದು ಅದಕ್ಕೆ ತಿರುಗಣ ಮಡಗ ಅಂತ ಕರೀತವನ, ತಿರುಗಣ ಮಡ ಅಂತ ಹಳ್ಳಿ ಜನ ಕರೀತಾರೆ. ಬಾಲದಲ್ಲಿ ತಿರುಗಿಸಿ ಅಲ್ಲಿ ಆ ಮೂಗುತಿಯನ್ನ ಆ ಸೀತೆಗೆ ಆಂಜನೇಯ ತೆಗೆದುಕೊಟ್ಟ ಅಂತೇಳಿ ಒಂದು ಪುರಾಣ ಪ್ರಸಿದ್ಧವಾದಂತಿದೆ. ಅಂತಂತ ಪ್ರಸಿದ್ಧವಾದಂತ ಪ್ರವಾಸಿ ತಾಣ ಇರ್ತಕ್ಕಂಥ ಮತ್ತೆ ಹೆಚ್ಚು ಕಾಡನ್ನ ಹೊಂದಿರ್ತಕ್ಕಂಥ ದಟ್ಟವಾದಂತ ಅರಣ್ಯ ಹೊಂದಿರ್ತಕ್ಕಂಥ ಮಲೆ ಮಹದೇಶ್ವರು, ಪವಾಡ ಪುರುಷರು, ಮಲೆ ಮಹದೇಶ್ವರು, ಮಂಟಸ್ವಾಮಿ, ಸಿದ್ದಪ್ಪಾಜಿ ಅವರು ಸಾಂಸ್ಕೃತಿಕ ನಾಯಕರು ಇರ್ತಕ್ಕಂಥ ಮಳವಳ್ಳಿ ತಾಲೂಕು ಪ್ರವಾಸ ತಾಣಕ್ಕೆ ಅತಿ ಪ್ರಸಿದ್ಧವಾದಂತ ಒಂದು ಜಾಗ ಮತ್ತು ಬೆಂಗಳೂರಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ಅಂತ ಒಂದು ಸ್ಥಾನವನ್ನ ಅಭಿವೃದ್ಧಿ ಪಡಿಸ್ಕೊಡಿ ಅಂತೇಳಿ ನಮ್ಮ ಪದೇ ಪದೇ ನಾವು ಮನವಿ ಮಾಡಿದ್ರೆ, ಕೇಬಲ್ ಕಾರ್ ಮಾಡಿ ಕೊಡಿ ಅಂತ ಕೇಳಿದ್ರೆ ಇನ್ನೂ ಕೂಡ ಸರ್ಕಾರ ಇತ್ತ ಕಡೆ ಗಮನ ಹರಿಸ್ಲಿಲ್ಲ ಅಂದ್ರೆ, ಇಂಥ ಒಂದು ಯೋಜನೆಗಳನ್ನ ಜಾರಿಗೆ ತರಲಿಲ್ಲ ಅಂದ್ರೆ ಪ್ರವಾಸೋದ್ಯಮವನ್ನ ನೀವು ಹೆಂಗ್ ಅಭಿವೃದ್ಧಿ ಪಡಿಸ್ತೀರಿ ಅಂತಕ್ಕಂಥದ್ದು ಸರ್ಕಾರಕ್ಕೆ ನನ್ನ ಪ್ರಶ್ನೆ. ದಯಮಾಡಿ ಹೇಳ್ಬೇಕು ಮಂತ್ರಿಗಳು, ಇಲ್ಲೇ ಭರವಸೆ ಕೊಡ್ಬೇಕು. ನೀವು ಇಲ್ಲಾರು ಮಾಡಲ್ಲ ಅಂತ ಹೇಳ್ಬಿಡಿ. ಸುಮ್ನೆ ನೆಮ್ಮದಿ